ಎಲ್ಲರಿಗೂ ಪ್ರೈಸ್ ದಿ ಲಾರ್ಡ್. ನನ್ನ ಪ್ರೀತಿಯ ಸಹೋದರ ಸಹೋದರಿ, ಮುಂಜಾನೆ ಸಮಯ ಈ ದಿನ ಬರುವ ದೇವರ ವಾಗ್ದಾನವನ್ನು ಎಷ್ಟು ಜನ ನೋಡ್ತಾ ಇದ್ರು ಪ್ರಿಯೆ, ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತಳಾಗಿದ್ದೇನೆ ಪ್ರಿಯೆ. ಮುಂಜಾನೆ ಸಮಯದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ದೀರ ಪ್ರಿಯೆ, ವಾಗ್ದಾನ ಧ್ಯಾನಿಸ್ಕೊಂಡಿದ್ದೀರ ಪ್ರಿಯೆ. ಈ ಮುಂಜಾನೆ ಸಮಯದಲ್ಲಿ ದೇವ್ರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವ್ರ ವಾಗ್ದಾನ ಮುಖಾಂತರವಾಗಿ ದೇವ್ರು ಮಾತಾಡ್ತಾ ಇದಾರೆ ಪ್ರಿಯೆ. ಈ ಮುಂಜಾನೆ ಸಮಯದಲ್ಲಿ ನಮ್ಗೆ ದೇವ್ರು ಕೊಟ್ಟಿರುವಂತ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸ್ಕೋಣ ಪ್ರಿಯೆ. ವಿಮೋಚನೆ ಕಾಂಡ 23ನೇ ಅಧ್ಯಾಯ 25ನೇ ವಚನ 2ನೇ ಮಾತಾಗಿರುತ್ತೆ ಪ್ರಿಯೆ. ನಿಮ್ಮೊಳಗೆ ಯಾವ ವ್ಯಾಧಿ ಉಂಟಾಗದಂತೆ ಮಾಡುವೆನು. ಆಮೇನ್. ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವರಿ ಮುಂಜಾನೆ ಸಮಯದಲ್ಲಿ ದೇವ್ರು ನಮ್ಗೆ ವಾಗ್ದಾನ ಮುಖಾಂತರವಾಗಿ ಮಾತಾಡ್ತಿದ್ದಾರೆ ಪ್ರಿಯೆ. ನಿಮ್ಮೊಳಗೆ ಯಾವ ವ್ಯಾಧಿ ಉಂಟಾಗದಂತೆ ಮಾಡುವೆನು ಎಂಬುದಾಗಿ ಪ್ರಿಯೆ. ಮೋಶೆ ಮುಖಾಂತರವಾಗಿ ಇಸ್ರಾಯೇಲ್ ಜನರಿಗೆ ದೇವರು ವಾಗ್ದಾನ ಮಾಡ್ತಿದ್ದಾರೆ, ನಿಮ್ಮೊಳಗೆ ಯಾವ ವ್ಯಾಧಿ ಉಂಟಾಗದಂತೆ ಮಾಡುವೆನು, ನಿಮ್ಮನ್ನು ಆಶೀರ್ವದಿಸುವೆನು, ನೀವಿದ್ದಂತ ದೇಶದಲ್ಲಿ ನಾನು ಸಮೃದ್ಧಿಯಾಗಿ ಜೀವಿಸುವಂತೆ ನಾನು ಮಾಡುವೆನು ಎಂಬುದಾಗಿ ದೇವರು ಇಲ್ಲಿ ವಾಗ್ದಾನ ಮಾಡ್ತಿದ್ದಾರೆ ಪ್ರಿಯೆ. ನಮ್ಮೊಳಗೆ ಯಾವ ವ್ಯಾಧಿಗಳು ಉಂಟಾಗದಂತೆ ದೇವರು ಮಾಡುವಂತರಾಗಿದ್ದಾರೆ ಪ್ರಿಯೆ. ಮುಂಜಾನೆ ಸಮಯದಲ್ಲಿ ಎಷ್ಟು ಜನರು ವಾಗ್ದಾನ ನೋಡ್ತಿದ್ರು ಪ್ರಿಯೆ. ನಿಮ್ಮ ಜೀವಿತದಲ್ಲಿ ಯಾವ ವಿಷಯದಲ್ಲಿ ನೀವು ಕುಗ್ಗಿರುವಂತ ಸ್ಥಿತಿಲಿ, ರೋಗದಲ್ಲಿ ಬಿದ್ದಂತ ಸ್ಥಿತಿಲಿ, ಕಷ್ಟ ಕಾಲದಲ್ಲಿ ಇದ್ದಂತ ಸ್ಥಿತಿಲಿ, ಕಣ್ಣೀರಿಡುವಂತ ಪರಿಸ್ಥಿತಿಲಿ ನೀವು ಭಯ ಪಡ್ತಾ ಇದ್ದಿರ್ಬೋದು. ಆದ್ರೆ ದೇವರು ಮುಂಜಾನೆ ಸಮಯ ದೇವರು ವಾಗ್ದಾನ ಮಾಡ್ತಿರ್ತೀವಿ, ನಿಮ್ಮೊಳಗೆ ಯಾವ ವ್ಯಾಧಿ ಉಂಟಾಗದಂತೆ ಮಾಡುವಿನಿ ಎಂಬುದಾಗಿ ದೇವ್ರು ಮಾತಾಡ್ತಿರ್ತೀವಿ. ನಮ್ಮ ಜೀವಿತದಲ್ಲಿ ಇಷ್ಟು ದಿನಮಾನಗಳೆಲ್ಲ ನೋಡಿರುವಂತ ಪ್ರತಿಯೊಂದು ವ್ಯಾಧಿಗಳಾಗಿರ್ಬೋದು, ಸಮಸ್ಯೆಗಳಾಗಿರ್ಬೋದು, ನಮ್ಮ ಜೀವಿತದಲ್ಲಿ ನಮ್ಮಿಂದ ಆಗಲ್ಲಂತ ಪರಿಸ್ಥಿತಿ ಎಷ್ಟೇ ಸಮಸ್ಯೆಗಳನ್ನ ಎದುರುಗೊಂಡಿರ್ಬೋದು ಇರ್ತದೆ. ಆದ್ರೆ ಮುಂಜಾನೆ ಸಮಯ ದೇವರು ವಾಗ್ದಾನ ಮಾಡ್ತಿರ್ತೇವೆ, ನಮ್ಮ ಜೀವಿತದಲ್ಲಿ ಅಂತ ಸಮಸ್ಯೆಗಳು, ಅಂತ ರೋಗಗಳು, ಯಾವ್ದು ನಮ್ಗೆ ವ್ಯಾಧಿಗಳು ಉಂಟಾಗದಂತೆ ನಾನು ಮಾಡುವೇನೆ ಎಂಬುದಾಗಿ ದೇವರು ಮಾತಾಡ್ತಿದ್ರು. ಈ ಮುಂಜಾನೆ ಸಮಯ ನಾವು ವಾಗ್ದಾನ ಗಟ್ಟಿ ಹೇಳ್ಕೊಂಡು ನಾವು ಪ್ರಾರ್ಥನೆ ಮಾಡ್ಕೊಂಡು ದೇವರು ನಮ್ಮ ಜೀವಿತದಲ್ಲಿ ಎಲ್ಲಾ ಸಮಸ್ಯೆಗಳಿಂದ ಬಿಡುಗಡೆ ಕೊಡ್ತಾ ಇದ್ದಾರೆ ಎಂಬ ಒಂದು ವಿಶ್ವಾಸ, ನಂಬಿಕೆ ನಮ್ಮಲ್ಲಿ ಇರ್ಬೇಕು. ಯಾಕಂದ್ರೆ ದೇವ್ರು ವಾಗ್ದಾನ ಮಾಡಿದಂತ ದೇವ್ರು ವಾಗ್ದಾನವು ನಮ್ಮೆಲ್ಲರ ಜೀವಿತದಲ್ಲಿ ಆತನ ನೆರವೇರಿಸುವಂತ ದೇವರಾಗಿರ್ಬೇಕು. ಇಸ್ರಾಯೇಲ್ ಜನರಿಗೆ ಯಾವ ರೀತಿಯಾಗಿ ದೇವ್ರು ಆಶೀರ್ವದಿಸಿದಂತ ದೇವ್ರು, ಅವ್ರನ್ನ ನಡೆಸಿದಂತ ದೇವ್ರು ಈ ಮುಂಜಾನೆ ಸಮಯ ನಮ್ಮನ್ನು ನಿಮ್ಮನ್ನು ದೇವ್ರು ನಡೆಸ್ತೀನಿ ಎಂಬುದಾಗಿ ದೇವ್ರು ವಾಗ್ದಾನ ಮಾಡ್ತಿದ್ದಾರೆ. ನಮ್ಮ ಜೀವಿತದಲ್ಲಿ ಇದ್ದಂತ ಪ್ರತಿಯೊಂದು ಸಮಸ್ಯೆಯಿಂದ ಮುಂಜಾನೆ ಸಮಯ ಬಿಡುಗಡೆ, ರೋಗದಿಂದ ಬಿಡುಗಡೆ, ಪ್ರತಿಯೊಂದು ವ್ಯಾಧಿಗಳಿಂದ ಬಿಡುಗಡೆ, ಪ್ರತಿಯೊಂದು ಸಮಸ್ಯೆಗಳಿಂದ ದೇವ್ರು ಬಿಡುಗಡೆ ಕೊಡ್ತೀನಿ ಎಂಬುದಾಗಿ ದೇವ್ರು ವಾಗ್ದಾನ ಮಾಡ್ತಿದ್ದಾರೆ. ಎಷ್ಟು ಸಂತೋಷ ಪ್ರಿಯ. ಎಷ್ಟು ಜನರು ವಾಗ್ದಾನ ನೋಡ್ತಾ ಇದ್ರು, ವಾಗ್ದಾನ ಗಟ್ಟಿಗೆ ಹಿಡ್ಕೊಂಡು ಪ್ರಾರ್ಥನೆ ಮಾಡ್ಕೊಡ್ರಿ. ದೇವ್ರು ವಾಗ್ದಾನ ಮಾಡ್ತಾರೆ, ದೇವ್ರು ನಮ್ಮೊಟ್ಟಿಗೆದ್ದು ಆತ ನಮ್ಮ ಜೀವಿತದಲ್ಲಿದ್ದಂತ ಎಲ್ಲಾ ರೋಗಗಳಿಂದ, ಎಲ್ಲಾ ಸಮಸ್ಯೆಯಿಂದ ದೇವ್ರು ಬಿಡುಗಡೆ ಮಾಡ್ತಾರೆ ಎಂಬ ಒಂದು ವಾಗ್ದಾನ ಮಾಡಿದ್ದಾರೆ ಎಂಬುದಾಗಿ. ಆಮೇಲೆ ಎಲ್ಲರ ಕಣ್ಗಳು ಮುಚ್ಕೊಳ್ಳಿ, ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನೆ ಪರಿಶುದ್ಧನೆ ಅಪ್ಪ ತಂದೆ, ಸ್ತೋತ್ರವಾಗಲಿ ಸಯ. ಮುಂಜಾನೆ ಸಮ ತಂದೆ ಎಷ್ಟು ಜನ ತಂದೆ ವಾಗ್ದಾನ ನೋಡ್ತಿದ್ರಪ್ಪ, ಈ ವಾಗ್ದಾನ ಅವರ ಜೀವಿತದಲ್ಲಿ ತಂದೆ ನೆರವೇರಿಸಿ, ಆಶೀರ್ವದಿಸಿ, ಬಲಪಡಿಸಿ ಅಪ್ಪ ಸಮೃದ್ಧಿಯಿಂದ ನಡೆಸುವಂತ ದೇವರಪ್ಪ. ನೀವು ವಾಗ್ದಾನ ಮಾಡಿದ್ರು ಪ್ರಭಾ, ನಾನು ನಿಮ್ಮೊಟ್ಟಿಗಿದ್ದು ನಿಮ್ಮ ಎಲ್ಲಾ ವ್ಯಾಧಿಗಳಿಂದ ನಾನು ಬಿಡಿಸುತ್ತೇನೆ ಎಂಬುದಾಗಿ ತಂದೆ ನೀವು ವಾಗ್ದಾನ ಮಾಡಿದ ಪ್ರಭಾ. ಎಷ್ಟು ಜನರು ಯಾವ ವ್ಯಾಧಿಗಳಿಂದ, ಸಮಸ್ಯೆಯಿಂದ, ಕಷ್ಟದಲ್ಲಿ ಇದ್ದರ ಪ್ರಭಾ, ಈ ಮುಂಜಾನೆ ಸಂಧಿ ಎಲ್ಲಾ ಕಷ್ಟದಿಂದ ಬಿಡುಗಡೆ, ಸಮಸ್ಯೆಯಿಂದ ಬಿಡುಗಡೆ, ರೋಗದಿಂದ ಬಿಡುಗಡೆ ಕೊಡ್ತಾ ಇದೆಯಪ್ಪ. ನೀವು ವಾಗ್ದಾನ ಮಾಡಿದಂತ ದೇವ್ರು ವಾಗ್ದಾನ ಪ್ರತಿಯೊಬ್ಬರ ಜೀವಿತದಲ್ಲಿ ತಂದೆ ನೆರವೇರಿಸುವಂತ ದೇವರಪ್ಪ. ಮತ್ತೆ ಎಷ್ಟು ಜನರು ಕಮೆಂಟ್ಗಳ ಮೂಲಕವಾಗಿ ತಿಳಿಯಪಡಿಸಿದಾರೆ ಪ್ರಭಾ. ಪ್ರತಿಯೊಬ್ಬರು ತಂದೆ ಬ್ಲೆಸ್ ಮಾಡಿ ಅವರ ಜೀವಿತದಲ್ಲಿದ್ದಂತ ಪ್ರತಿಯೊಂದು ಸಮಸ್ಯೆಯಿಂದ ಪ್ರಭೆ ಮುಂಜಾನೆ ಬಿಡುಗಡೆ ಕೊಡ್ತಿದಪ್ಪ. ಅವ್ರ ಜೀವಿತದಲ್ಲಿ ಶಾಂತಿ, ಸಮಾಧಾನ, ಸಮೃದ್ಧ ಜೀವನ ನಡೆಸುವಂತೆ ಕೃಪೆ ಮಾಡ್ತಿದೆಯಪ್ಪ. ನಿಮ್ದು ಸ್ತೋತ್ರ. ಈ ಮುಂಜಾನೆ ತಂದೆ ವಾಗ್ದಾನ ಮೂಲಕವಾಗಿ ತಂದೆ ಪ್ರತಿಯೊಬ್ಬರು ತಂದೆ ಆಶೀರ್ವದಿಸಿ, ಬಲಪಡಿಸಿ ನೀವು ನಡೆಸುವಂತ ದೇವರಪ್ಪ. ಈ ವಾಗ್ದಾನ ಹಿಡ್ಕೊಂಡು ಎಷ್ಟು ಜನರು ತಂದೆ ಈ ಪ್ರಾರ್ಥನೆ ಕೇಳ್ತಿದ್ರು ಪ್ರತಿಯೊಬ್ಬರು ಕುಟುಂಬದಲ್ಲಿ ತಂದೆ ಮುಂಚಾನೆ ತಂದೆ ಎಲ್ಲಾ ವಿಷಯ ತಂದೆ ನೀವು ಆಶ್ವಾಸಿ ನಡೆಸ್ತೀರಿ ಅಂತೇಳಿ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ, ಪರಿಶುದ್ಧ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ. ಆಮೇನ್ ಆಮೇನ್. ಎಷ್ಟು ಜನರು ಈ ವಾಗ್ದಾನ ಕೇಳಿ ಸಂತೋಷವಾಗಿರ್ತೀವಿ. ವಾಗ್ದಾನ ಅನೇಕರಿಗೆ ಶೇರ್ ಮಾಡ್ರಿ. ಮತ್ತು ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಈ ಮುಂಚಾನೆ ಸುಮ್ಮನೆ ದೇವರು ಈ ವಾಗ್ದಾನ ನಿಮ್ಮನ್ನು, ನಿಮ್ಮ ಕುಟುಂಬನು ದೇವರು ಆಶೀರ್ವದಿಸಿ, ಬಲಪಡಿಸಿ ನಿಮ್ಮ ನಡೆಸ್ತಾ ಇರ್ತಾರೆ. ಆಮೇನ್. ಗಾಡ್ ಬ್ಲೆಸ್ ಯು.